ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಹೊರಟಿರೋದು ಕನ್ಯಾಕುಮಾರಿ. ನಮ್ಮ ಜರ್ನಿ ಹೀಗಿತ್ತು, ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಮಗೆ ಟ್ರೈನ್ ಇದ್ದಿದ್ದು ಅರೌಂಡ್ 5:15, ಬಟ್ ನಾವು ಸ್ವಲ್ಪ ವರ್ಕ್ ಎಲ್ಲ ಮಾಡೋದಿತ್ತಲ್ಲ, ಅದಕ್ಕೆ ಹೊರಟಿದ್ದೇ ಲೇಟು. ಆ್ಯಂಡ್ ಟ್ರಾಫಿಕ್ ಆ್ಯಸ್ ಯೂಶ್ವಲ್, ತುಂಬ ಟ್ರಾಫಿಕ್ ಇತ್ತು. ನಮ್ಮ ಫಿಂಗರ್ಸ್ ಕ್ರಾಸ್ ಇಟ್ಕೊಂಡಿದ್ವಿ ರೀಚ್ ಆಗುತ್ತೋ ಇಲ್ಲೋ ಅಂತ. ಫೈನಲಿ ರೀಚ್ ಆದ್ವಿ ನಮ್ಮ ರೈಲ್ವೆ ಸ್ಟೇಷನ್ಗೆ. ಗೈಸ್, ಇದು ರೈಲ್ವೆ ಸ್ಟೇಷನು ಅಥವಾ ಏರ್ಪೋರ್ಟ್ ಅಂತ ಗೊತ್ತಾಗ್ತಾ ಇಲ್ಲ. ಇದು SMVT ರೈಲ್ವೆ ಸ್ಟೇಷನ್. ಇಲ್ಲಿ ಸೆಕೆಂಡ್ ಫ್ಲೋರ್ಗೆ ಹೋದರೆ ನಿಮಗೆ ಫುಡ್ ಕೋರ್ಟ್ ಎಲ್ಲ ಸಿಗುತ್ತೆ. ಬುತ್ತಿ ಎತ್ಕೊಂಡು ತುಂಬ ಹಸಿವಾಗ್ಬಿಟ್ಟಿತ್ತು, ಅದಕ್ಕೆ ನಾವು ಎಗ್ ಪಫ್ಸ್ ಮತ್ತು ಏನೇನೋ ಸ್ನ್ಯಾಕ್ಸ್ ತೊಗೊಂಡಿದ್ವಿ. ತುಂಬ ಹಸಿವಾಗಿರುವಂತಹ ಕಾರಣ ನಾವು ಇಲ್ಲೇ ಎಗ್ ಬಿರಿಯಾನಿನ ತಿಂದ್ಬಿಡ್ತಾ ಇದ್ದೀವಿ. ನೈಟ್ಗೆ ಅಂತ ತೊಗೊಂಡಿದ್ದು, ಬಟ್ ನೈಟ್ಗೆ ಅಂತಲೇ ನಾನು ತೊಗೊಂಡಿದ್ದು. ಇವನು ಓಪನ್ ಮಾಡಿ ತಿಂದು ಬಿಟ್ಟ ಆಲ್ರೆಡಿ. ನನಗೆ ಇದು ಕೊಟ್ಟಿದ್ದಾನೆ ಫ್ರೆಂಡ್ಸ್. ಸಿ, ಇವನಿಗೆ ಬೆಡ್ಶೀಟ್ ಹಾಕೋಕ್ಕೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಹೆಂಗೆಂಗೋ ಹಾಕಿದ್ದಾನೆ. ಇವನು ಎಷ್ಟು ಸ್ಲೋ ಮೋಷನಲ್ಲಿ ಮಾಡ್ತಾ ಇದ್ದಾನೆ ಅಂತಂದರೆ, ಟ್ರೈನಲ್ಲಿ ಇರೋರೆಲ್ಲ ಮಲ್ಕೊಂಡಾಗಿದೆ. ನಾವು ಇಬ್ಬರು ಮಾತ್ರ ಇನ್ನೂ ಬೆಡ್ಶೀಟ್ ಅರೇಂಜ್ ಮಾಡೋದ್ರಲ್ಲೇ ಇದ್ದೀವಿ. ಅಲ್ಲಿ ನೋಡಿ, ಫೈನಲಿ ಶೂಸ್ನೂ ಮೇಲಿಟ್ಬಿಟ್ಟಿದ್ದಾನೆ. ವೈಟ್ ಮೇಲೆ ಶೂಸ್ ಇಟ್ಟಿದ್ದಾನೆ. ಯಾರಾದರೂ ಕತ್ಕೊಂಡು ಹೋಗ್ಬಿಡ್ತಾರೆ ಅಂತ ಒಂದು ಡೌಟ್ ಅಂತೆ. ಇವು ನೈಟ್ಗೆ ಇದು ಸಾಲಲ್ಲ. ಫಸ್ಟ್ ನಾವು ನಾಗರ್ಕೋಯಿಲ್ ಜಂಕ್ಷನ್ಗೆ ಬಂದ್ವಿ. ಅಲ್ಲಿಂದ ಒಂದು ಸೆಲ್ಫಿ ತಗೊಂಡು ಬೈಕ್ ತೊಗೊಬಿಡೋಣ ಅಂತ ಹೋದ್ವಿ. ಬೈಕ್ ಇದ್ದರೆ ಎಲ್ಲ ಅಲ್ವಾ. ಇದು ನಾವು ಆನ್ಲೈನ್ ಬುಕ್ ಮಾಡಿದ್ವಿ, 500 ರೂಪೀಸ್ ಪರ್ ಡೇ. ಪೆಟ್ರೋಲ್ ಹಾಕ್ಸ್ಕೊಂಡು ಬ್ರೇಕ್ಫಾಸ್ಟ್ಗೆ ಹೊರಟ್ವಿ. ಇಸ್ಕಾ ನಂಬರ್ ಅಚ್ಚಾ. ಕೇಳಿಸ್ಕೊಂಡ್ರಿ ಅಲ್ಲ, ಅವ್ರು ಹೇಳಿದಾಗೆ ಯೂಟ್ಯೂಬಲ್ಲಿ ಗಣೇಶ್ ಅಯ್ಯರ್ ಮೆಸ್ ಅಂತ ಹುಡುಕಿದ್ರೆ ಇದ್ರ ಬಗ್ಗೆ ಡೀಟೇಲ್ಸ್ ಸಿಗುತ್ತೆ. ಸೂಪರ್ಬ್ ಆಗಿತ್ತು ಬ್ರೇಕ್ಫಾಸ್ಟ್. ಇದಾದಮೇಲೆ ನಾವು ಕನ್ಯಾಕುಮಾರಿಗೆ ಹೊರಟ್ವಿ. ಕನ್ಯಾಕುಮಾರಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಬಾಯ್.